ಏನ್ ಮಾಡ್ತಿದ್ದೀರಾ ಅಮ್ಮ? ಮೋದಕ ಎಲ್ಲ ಇದ್ರಾಗೆ ಪ್ಲೇಟ್ನಾಗೆ. ಹೂವ ಕಿಲ್ತಾ ಇದ್ದಾರೆ ಅಮ್ಮ. ಕಿತ್ತಿದ್ರೆ ಲಡ್ಡು ಲಡ್ಡು ಲಡ್ಡು. ಹಾಯ್ ಫ್ರೆಂಡ್ಸ್, ನೋಡಿ ಇಲ್ಲಿ ನಾವು ಗಣೇಶನ್ ತರಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ಬೇಕು ಅನ್ಕೊಂಡಿದ್ವಿ. ಅಪ್ಪ ಹಂಗೆ ಆಚೆ ಹೋಗಿದ್ರಲ್ಲ, ಹಂಗೆ ಗಣೇಶ ತಗೊಂಡ್ಬಂದ್ಬಿಟ್ಟಿದ್ದಾರೆ. ಇಲ್ಲಿಗೆ ಪೇಂಟ್ ಹೊಡೆದಿರಲಿಲ್ಲ ಅಂತೆ, ಅದಕ್ಕೆ ಸಿದ್ಧಾರ್ಥ್ ಪೇಂಟ್ ಹೊಡಿತಾ ಇದ್ದಾನೆ. ನೋಡಿ, ಇದು ಆಲ್ರೆಡಿ ರೆಡಿ ಆಗಿದೆ. ಯಾವಾಗಲೂ ನಾವು ಬೆಳಗ್ಗೆ ಪೂಜೆ ಮಾಡ್ತಿದ್ವಿ, ಈ ಸತಿ ಲೇಟ್ ಆಯಿತು ಅಂತ ಸಾಯಂಕಾಲ ಪೂಜೆ ಮಾಡ್ತಾ ಇದ್ದೀವಿ. ಯಾಕೆ ಲೇಟ್ ಆಯ್ತಂದ್ರೆ ಬೆಳಗ್ಗೆ ಕರೆಂಟ್ ಇರಲಿಲ್ಲ, ಅದಕ್ಕೋಸ್ಕರ ಲೇಟ್ ಆಯಿತು. ಅದಕ್ಕೆ ಸಾಯಂಕಾಲ 5 ಗಂಟೆಗೆ ಪೂಜೆ ಮಾಡ್ತೀವಿ. ಅಲ್ಲಿವರೆಗೂ ನಾವು ಪೂಜೆಗೆ ಏನೇನು ಬೇಕು ಅದನ್ನೆಲ್ಲ ರೆಡಿ ಮಾಡ್ಕೊತೀವಿ. ಫ್ರೆಂಡ್ಸ್, ಈ ಇಲಿಗೆ ಪೇಂಟ್ ಮಾಡಿರಲಿಲ್ಲ ಅಂತೆ, ಅದಕ್ಕೋಸ್ಕರ ಸಿದ್ಧಾರ್ಥ್ ಪೇಂಟ್ ಮಾಡಲ್ಲ. ಕೆಳಗಡೆ ಏನೋ ಲಡ್ಡು ಐತಂತೆ, ಅದಕ್ಕೆ ಪೇಂಟ್ ಮಾಡ್ತಾ ಇದ್ದಾನೆ ಈಗ. ಓ, ಇಲ್ಲಿ ಲಡ್ಡು ತಿಂತೈತೆ ಗಣೇಶನ ಜೊತೆ ಇಲ್ಲಿ ನೋಡಿ. ಪ್ರತಿ ವರ್ಷ ಇದಕ್ಕಿಂತ ಚಿಕ್ಕದ್ ತರ್ತಾ ಇದ್ವಿ, ಈ ವರ್ಷ ದೊಡ್ಡದು ತಗೊಂಡ್ಬಂದಿದ್ದೀವಿ. ಯಾಕಂದ್ರೆ ಸಿದ್ಧಾರ್ಥ್ ದೊಡ್ಡ ನಾವಿಟ್ಟವನಲ್ಲ, ಅದಕ್ಕೆ ಉದ್ದ ಬೆಳೆದ್ಬಿಟ್ಟವನೆ. ಅದಷ್ಟು ಉದ್ದ ಗಣೇಶ ತಗೊಂಡ್ಬಂದ್ವಿ, ಗೊತ್ತಾ ಫ್ರೆಂಡ್ಸ್. ಇವಾಗ ಇಲ್ಲಿ ಪೇಂಟ್ ಮಾಡ್ತಾ ಇದ್ದಾನೆ ಸಿದ್ಧಾರ್ಥು. ಈ ಗಣೇಶ ನೋಡಿ ಎಷ್ಟು ಕ್ಯೂಟ್ ಆಗೈತೆ ನೋಡಿ. ಇಲ್ಲಿ ಮತ್ತೆ ಸಿದ್ಧಾರ್ಥ್ ಗಣೇಶನ್ ರೆಡಿ ಮಾಡ್ತಾ ಇದ್ದಾನೆ. ಆ ಇಲ್ಲಿಗೆ ಕಣ್ಣಿಕ್ಕವನೆ ನೋಡಿ. ಇಲ್ಲಿಗೆ ಬಿಳಿ ಕಣ್ಣು ಬಂದ್ಬಿಟ್ಟೈತೆ. ಕೆಳಗಡೆ ಇನ್ನೊಂದಿಲ್ಲ ಕಣ್ಣು, ಅದಕ್ಕೆ ಒಂದೇ ಕಣ್ಣು ಐತಾ? ಹಾಫ್ ಮುಖ, ಅರ್ಧ ಮುಖಮ್ಮ. ಅರ್ಧ ಮುಖ ಅಂದ್ರೆ ಒಂದೇ ಕಣ್ಣು ಕಾಣಿಸ್ತದೆ. ಹಂಗಿದು ಅರ್ಧ ಕಣ್ಣು ಲಡ್ಡು ತಿನ್ನೋದು ನೋಡಿ. ಎಷ್ಟು ಚೆನ್ನಾಗಿದೆ ಗಣೇಶ. ನಿಮ್ಮ ಮನೇಲಿ ಯಾರ್ಯಾರು ಗಣೇಶ ಕುಂದಿಸಿದ್ದಾರೆ ಪ್ಲೀಸ್ ಕಮೆಂಟ್ ಮಾಡಿ. ನೋಡಿ, ಈಗ ಗಣೇಶ ಇನ್ನು ಏನೇನೋ ರೆಡಿ ಮಾಡ್ತಾ ಇದ್ದಾನೆ ನೋಡಿ. ಏನೋ ಅಂಗೈಗೆ ಕೆಂಪನ್ ಮೆಹಂದಿ ತರ ಹಚ್ತಾರಲ್ಲ, ಆ ತರ. ಸಸ್ತಿಕ್ ಮಾಡ್ಬಿಟ್ಟ ಅದ್ರಲ್ಲೇ ನೋಡಿ. ಬಿಡು ನೋಡಿ ಸಸ್ತಿಕ್ಕಿ ನೋಡಿ. ಗಣೇಶ ಕಂಪ್ಲೀಟ್ ಆದ ನೋಡಿ. ಇಲ್ಲಿ ಗಣೇಶ ಫುಲ್ ಕಂಪ್ಲೀಟ್ ಆದ ನೋಡಿ. ಇವಾಗ ಎದ್ದು ಬಂದಿರೋ ತರ ಇದ್ದಾನೆ ಗಣೇಶ. ಇವಾಗ ನಿದ್ದೆ ಮಾಡಿ ಎದ್ದು ಬಂದಾನ. ಎದ್ದು ಬಂದಾನೆ ಈಗ. ಏನೇ ಹೇಳೋದಿತ್ತಲ್ಲ, ಇವಾಗ ಎದ್ದು ಬಂದಾನ. ಹೌದು, ಈಗ ಎದ್ದು ಬಂದಾನ. ಬೇಡ, 5 ದಿನ ಜಳಕ ಮಾಡಲ್ಲ. ಕಡುಬು ತಿನ್ನು 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 ಕುಂದ್ರು ತಿಂತಾನೇ ಇರ್ತಾನೆ ಯಾವಾಗ್ಲೂ. ಅದಕ್ಕೆ ಇಷ್ಟು ಹೊಟ್ಟೆ ಡುಮ್ ಆಗ್ಯದ. ಡೊಳ್ಳ ಹೊಟ್ಟಿ ಗಣಪತಿ. ಹಾವು ನೋಡ್ರಿ ಹೆಂಗದು. ಹಾವು ನಾನು ಹಾವು ತೋರಿಸ್ನಲ್ಲ ಫ್ರೆಂಡ್ಸ್, ಅದಕ್ಕೆ ಬ್ರೌನ್ ಬಣ್ಣ ಹೊಡಿತಾ ಇದ್ದಾನೆ ನೋಡಿ. ಅವನಿಗೆ ಪೇಂಟಿಂಗ್ ಮಾಡೋದಂದ್ರೆ ತುಂಬಾ ಇಷ್ಟ, ಅದಕ್ಕೋಸ್ಕರ. ನಾವು ಯಾವತ್ತೂ ಪೇಂಟಿಂಗ್ ಗಣೇಶ ತಂದಿಲ್ಲ. ಇದು ಇಲ್ಲಿ ಕರೆಕ್ಟಾಗಿ ಕಲರ್ ಹೊಡೆದಿಲ್ಲ, ಹಾವು ಮತ್ತೆ ಕಲರ್ ಹೊಡೆದಿಲ್ಲ ಅಂತ ಸಿದ್ಧಾರ್ಥ್ ಕಲರ್ ಪೇಂಟ್ ಮಾಡ್ತಾ ಇದ್ದಾನೆ ನೋಡಿ. ನೋಡಿ, ಹಾವು ರೆಡಿ ಆಗ್ತಾ ಇದೆ ನೋಡಿ. ಗಣೇಶ ಎಷ್ಟು ಚೆನ್ನಾಗಿದೆ. ಇದೆಲ್ಲ ಅವನ ರೆಡಿ ಮಾಡಿದ್ದು. ಅವನಿಗೆ ಗಣೇಶ ಅಂದ್ರೆ ಇಷ್ಟ, ಅದಕ್ಕೆ ಗಣೇಶ ಮತ್ತೆ ಆಂಜನೇಯ ಜಾಸ್ತಿ ಇಷ್ಟ. ಅದಕ್ಕೋಸ್ಕರ ಗಣೇಶ ಹಬ್ಬಕ್ಕೆ ಅವನೇ ಬಿಡೋದು ಎಲ್ಲ ರೆಡಿ ಮಾಡಕ್ಕೆ ನೋಡಿ. ಇಲ್ಲಿ ಹೂ ಹಾಕಿ ಇಲ್ಲಿ ಮಂಟಪ ತರ ಮಾಡಿದ್ದಾನೆ ನೋಡಿ. ನೋಡಿ, ಡಾಟ್ ಡಾಟ್ ವೈಟ್ ಇರ್ತಾನೆ. ಅವನಿಗೆ ಒಂದು ಪೇಂಟಿಂಗ್ ಅಂದ್ರೆ ದೊಡ್ಡ ಖುಷಿ, ಗೊತ್ತಾ ಫ್ರೆಂಡ್ಸ್ ನಿಮಗೆ ನೋಡಿ.
ಅಮ್ಮ ಹೂವು ಕಿಲ್ತಾ ಇದ್ದಾರೆ. ಅಮ್ಮ ಕಿತ್ತಿದ್ರೆ ಹೂವು ಅಮ್ಮ? ಹೂವ ನೋಡಿ, ದಾಸವಾಳ ಹೂವ, ಕರಿಕಿ. ಅಮ್ಮ ಇದು ದಾಸವಾಳ ಇಟ್ಟು ಅಗಲ್ ಬೆಳೆದದ. ಇದು ಯಾಕೆ ಇಟ್ಟು ಸಣ್ಣ ದಾಸವಾಳ, ದೊಡ್ಡ ದಾಸವಾಳ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಅರಳಿ ನೋಡ್ರಿ ಇಲ್ಲಿ ಎಷ್ಟು ಚೆನ್ನಾಗಿದ್ದಾವೆ ಹೂವು ಕರಿಕಿ, ಸಣ್ಣ ದಾಸವಾಳ, ದೊಡ್ಡ ದಾಸವಾಳ. ಅಮ್ಮ ಎಷ್ಟರ ಹೆಸರು ಅವ್ರಿ? ಸಣ್ಣ ದಾಸವಾಳ, ದೊಡ್ಡ ದಾಸವಾಳ. ಕೊಡ್ರಿ ಅಮ್ಮ, ಪುಟ್ಟಿ ನಾ ಹಿಡ್ಕೊಂಬರ್ತಾ. ಅಮ್ಮ ಹಾಂ, ವಾವ್ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿದೆ. ನೋಡಿ ಎಷ್ಟೊಂದು ಪೇರು ಹಣ್ಣಾಗಿದೆ ಈ ಗಿಡದಲ್ಲಿ. ಒಂದೇ ಒಂದು ಗಿಡ ಇರೋದು ಇದು ಒಂದೇ ಗಿಡದಲ್ಲಿ ಎಷ್ಟು ಕಾಯಿ ಆಗಿದೆ ಗೊತ್ತಾ ನಿಮಗೆ? ನೋಡಿ ಇದರಲ್ಲಿ ಎಷ್ಟಿದೆ ಅಂತಾನೆ ಗೊತ್ತಿಲ್ಲ, ಅಷ್ಟೊಂದು ಕಾಯಿ ಇದೆ ಇದರಲ್ಲಿ. ನೋಡಿ ಎಷ್ಟಿದೆ, ನೀವು ನೋಡ್ತಾ ಇದ್ದೀರಾ ಇಲ್ಲಿ ಬುಡದಲ್ಲಾಗಿದೆ ನೋಡಿ ಕಾಯಿ. ಬುಡದಲ್ಲಿ ಕಾಯಿ ಆಗಿದೆ ಇದು ನೋಡಿ. ಇದು ಒಂದೇ ಕೊಲೆ ಇರೋದು, ಇದಕ್ಕೆ ಇದು ಆಗಿರೋದು. ಇದಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಈ ಗಿಡ. ಇನ್ನು ಗಿಡನೂ ಅಷ್ಟೇ, ಅಲ್ಲಿ ನಿಂಬೆಹಣ್ಣು ಇದೆ ಅಲ್ವಾ, ಆ ನಿಂಬೆಹಣ್ಣು ಅಷ್ಟೇ, ಎಷ್ಟು ನಿಂಬೆಹಣ್ಣಿದೆ ಅದರಲ್ಲಿ. ಇವಾಗ ಸುಮಾರು ಹಣ್ಣಾಗಿ ಉದುರೋಗ್ಬಿಟ್ಟಿದೆ. ನಿಂಬೆಹಣ್ಣು ಕೂಡ ಅಷ್ಟೇ ಇರೋದು. ಹೂವು ಗಿಡದಲ್ಲಿ ಬಿಟ್ಟಿರೋ ಹೂವನ ಎಷ್ಟು ಖುಷಿ ಆಗುತ್ತಲ್ವಾ, ನಾವೇ ಗಿಡದಲ್ಲಿ ಹಾಂ, ಎಷ್ಟು ಚೆನ್ನಾಗಿರುತ್ತಲ್ವಾ. ಫ್ರೆಶ್ ಇವೆಲ್ಲ ಫ್ರೆಶ್ ಅಲ್ಲಮ್ಮ. ನೋಡಿ ಇಲ್ಲಿ ಅಮ್ಮ ಮಗ ರೆಡಿ ಮಾಡ್ತಿದ್ದಾರೆ. ಅಮ್ಮ ಏನ್ ಮಾಡ್ತಿದ್ದೀರಾ? ಹಣ್ಣು ಇಡೋಕ್ಕೆ ಡೆಕೋರೇಷನ್ ಮಾಡ್ತಾ ಇದ್ದೀವಿ. ಡೆಕೋರೇಷನ್ ಲಕ್ಷ್ಮಿಗೂ ಇಷ್ಟು ಡೆಕೋರೇಷನ್ ಮಾಡಿರ್ಲಿಲ್ಲಲ್ಲ, ಸಿತಾರ್ಥ ಇರ್ಲಿಲ್ಲಲ್ಲ ಅದಕ್ಕೆ. ಸಿದ್ಧಾರ್ಥ ಇದ್ರೆ ಡೆಕೋರೇಷನ್ ಜಾಸ್ತಿ. ನಿನ್ನ ಕೈ ಮೇಲೆ ಬಿಟ್ಬಿಟ್ಟಿದ್ನಲ್ಲ, ಎಡವಟ್ ಮಾಡ್ಬಿಟ್ಟೆ. ನಾ ಏನು ಎಡವಟ್ ಮಾಡೀನಿ? ಏನು ಮಾಡಿಲ್ಲ ಬಿಡು, ಪೂಜೆ ಮಾಡೋದು ಚಂದಾಗಿ. ಮತ್ತ ಅಮ್ಮ ಬಾಳೆಹಣ್ಣು ಇಟ್ಟಿಲ್ಲ. ಇಲ್ಲದವಲ್ಲ, ಅದಕ್ಕೇನ್ ಮಾಡೋಣ ಡೆಕೋರೇಷನ್, ಅದೇ ಒಂದು ದೊಡ್ಡ ಡೆಕೋರೇಷನ್. ನೋಡಿ ಇಲ್ಲಿ ಮರ ಬಿಟ್ಟಿದೆ, ಚಿತ್ತಾಪತ್ಲ ಮರ. ಚೆನ್ನಾಗಿದೆ ಅಲ್ವಾ? ಸೂಪರ್ ಆಗಿದೆ. ಏನ್ ಮಾಡ್ತಿದ್ದೀರಾ ಅಮ್ಮ? ಎಲ್ಲ ರೆಡಿ ಮಾಡ್ಕೊತಾ ಇದ್ದೇನೆ ನೋಡಿ. ಮಕ್ಕಳ ಮೇಲೆ ಬಿಟ್ರೆ ಆಗಲ್ಲ ರೀ ಇದು, ನಾವು ಅವರೇ ಮಾಡ್ಕೊಳ್ಳೋ ಅಂತ ಬಿಟ್ರೆ ಆಗಲ್ಲ, ನಾವು ಮಾಡ್ಬೇಕು. ಎಲ್ಲ 21 ಗರಿಕೆ ಹಾಕೋಬೇಕು. ಎಣಿಸಿ ತಗೋತಾ ಇದ್ದೀನಿ. 4 5 ಎಷ್ಟು ತಗೋಬೇಕ್ರಿ? ನೀನೇನ್ ಮಾಡ್ತಿದ್ಯ ಅಣ್ಣ? ಇದು ಎಕ್ಕದ ಹೂವಿನ ಹಾರ, ತಿರ್ಗಾ ಚಿತ್ತಾಪತ್ಲು, ಇದು ಆಪಲ್, ಇದು ಪೊಮೊಗ್ರಾನೇಟ್, ಇದು ಆರೆಂಜ್, ದಿಸ್ ಇಸ್ ಬನಾನಾ. ಆಯ್ತಮ್ಮ, ಇನ್ನಿಲ್ಲ ಇಡ್ರಿ. ಅಮ್ಮ ಮೋದಕ ಎಲ್ಲ ಇದ್ರಾಗೆ ಪ್ಲೇಟ್ನಾಗೆ. ನೋಡಿ ಪೂಜೆಗೆ ಇಷ್ಟೆಲ್ಲ ರೆಡಿ ಮಾಡ್ಕೊಂಡಿದೀವಿ. ಇವಾಗ ಸದ್ಯಕ್ಕೆ ಇನ್ನು ಗಣೇಶನ ಕೂರ್ಸೋಣ, ಟೈಮ್ ಆಗ್ತಾ ಇದೆ.
ನೋಡಿದರೆಲ್ಲ ಸ್ನೇಹಿತರೆ, ನಮ್ಮ ಮನೆ ಗಣೇಶ ಪೂಜೆ ಈ ರೀತಿಯಾಗಿದೆ. ನಿಮ್ಮ ಮನೆ ಗಣೇಶ ಪೂಜೆ ಯಾವ ರೀತಿ ಮಾಡಿದ್ರೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಮತ್ತೆ ನಿಮಗೆ ನಮ್ಮ ಮನೆ ಗಣೇಶ ಪೂಜೆ ಇಷ್ಟ ಆಗಿದೆ ಜೈ ಗಣೇಶ ಅಂತ ಕಮೆಂಟ್ ಹಾಕಿ ಒಂದು ಲೈಕ್ ಮಾಡಿ. ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ಮತ್ತೆ ಆಲ್ ಅಂತ ಸೆಲೆಕ್ಟ್ ಮಾಡಿ. ವಿಡಿಯೋ ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೇನೆ. ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ.